ನಮಸ್ಕಾರ ವೀಕ್ಷಕರೇ, ದೇಗುಲ ದಾರಿ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಈ ಬಾರಿ ಜನವರಿ 14, 2026ರಂದು ಒಂದು ಅಪರೂಪದ ಯೋಗ ಒದಗಿ ಬಂದಿದೆ. ಅಂದು ಸೂರ್ಯನು ಮಕರ ರಾಶಿಯನ್ನು ಪ್ರವೇಶಿಸುವ ಮಕರ ಸಂಕ್ರಾಂತಿ ಹಬ್ಬದ ಒಂದೆಡೆ ಆದರೆ, ವಿಷ್ಣುವಿಗೆ ಪ್ರಿಯವಾದ ಶಕ್ತಿಲ ಏಕಾದಶಿ ಮತ್ತೊಂದೆಡೆ. ಈ ಸುದಿನದಂದು ನಾವು ಮಾಡುವ ಸಣ್ಣ ದಾನವು 100 ಪಟ್ಟು ಪುಣ್ಯವನ್ನು ತಂದುಕೊಡುತ್ತದೆ. ಹಾಗಾದರೆ ನಾವು ಮಾಡಬೇಕಾದ ಈ 5 ಪ್ರಮುಖ ಕಾರ್ಯಗಳು ಯಾವ್ಯಾವು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ನಾನು ಯಾವುದೇ ಒಂದು ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರು ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬಂದು ತಲುಪುತ್ತೆ. ಹಾಗೆ ವಿಡಿಯೋ ಇಷ್ಟ ಆದಲ್ಲಿ ವಿಡಿಯೋವನ್ನು ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರೊಂದಿಗೆ ಕುಟುಂಬದವರೊಂದಿಗೆ ಹಂಚ್ಕೊಳ್ಳಿ. ವೀಕ್ಷಕರೇ, ಪ್ರತಿಯೊಂದು ಏಕಾದಶಿಯ ಹಿಂದೆ ಒಂದು ಅರ್ಥಗರ್ಭಿತ ಕಥೆ ಇದೆ. ಷಟ್ತಿಲ ಏಕಾದಶಿಯ ಮಹತ್ವವನ್ನು ಸ್ವತಃ ಶ್ರೀಕೃಷ್ಣ ಪರಮಾತ್ಮನು ದಾಲಭ್ಯ ಮುನಿಗಳಿಗೆ ವಿವರಿಸುತ್ತಾರೆ. ಪುರಾಣಗಳ ಪ್ರಕಾರ ಹಿಂದೆ ಒಬ್ಬ ಬ್ರಾಹ್ಮಣ ಸ್ತ್ರೀ ಇದ್ದಳು. ಅವಳು ಅತ್ಯಂತ ಭಕ್ತಿಯಿಂದ ವಿಷ್ಣುವನ್ನು ಆರಾಧಿಸುತ್ತಿದ್ದಳು ಮತ್ತು ಕಠಿಣವಾದ ವ್ರತವನ್ನು ಮಾಡುತ್ತಿದ್ದಳು. ಇದರಿಂದ ಅವಳ ಶರೀರ ಶುದ್ಧವಾಯಿತು. ಆದರೆ ಅವಳು ಒಂದು ದೊಡ್ಡ ತಪ್ಪು ಮಾಡುತ್ತಿದ್ದಳು. ಅವಳು ಎಂದಿಗೂ ಯಾರಿಗೂ ಅನ್ನದಾನ ಮಾಡಿರಲಿಲ್ಲ. ಒಮ್ಮೆ ವಿಷ್ಣುವು ಭಿಕ್ಷುಕನ ರೂಪದಲ್ಲಿ ಅವಳ ಬಳಿ ಬಂದು ಭಿಕ್ಷೆ ಕೇಳಿದಾಗ ಅವಳು ಭಿಕ್ಷೆ ನೀಡುವ ಬದಲು ಒಂದು ಮಣ್ಣಿನ ಎಂಟೆಯನ್ನು ಆತನ ಪಾತ್ರೆಗೆ ಹಾಕಿದಳು. ನಂತರ ಅವಳು ಮರಣ ಹೊಂದಿದಾಗ ವೈಕುಂಠಕ್ಕೆ ಹೋದಳು. ಅಲ್ಲಿ ಅವಳಿಗೆ ವಾಸಿಸಲು ಸುಂದರವಾದ ಅರಮನೆ ಸಿಕ್ಕಿತು. ಆದರೆ ಅದರೊಳಗೆ ತಿನ್ನಲು ಯಾವುದೇ ಆಹಾರವಿರಲಿಲ್ಲ. ಅರಮನೆ ಖಾಲಿಯಾಗಿತ್ತು. ಆಗ ಅವಳು ವಿಷ್ಣುವನ್ನು ಪ್ರಾರ್ಥಿಸಿದಾಗ ಭಗವಂತನು ಹೇಳಿದನು, ನೀನು ಭೂಮಿಯಲ್ಲಿದ್ದಾಗ ದಾನದ ಮಹತ್ವವನ್ನು ತಿಳಿಯಲಿಲ್ಲ. ಈಗ ದೇವಲೋಕದ ಸ್ತ್ರೀಯರು ನಿನ್ನನ್ನು ನೋಡಲು ಬರುತ್ತಾರೆ. ಆಗ ನೀನು ಅವರಿಂದ ಷಟ್ತಿಲ ಏಕಾದಶಿಯ ವಿಧಿಯನ್ನು ಕೇಳಿ ತಿಳಿದುಕೋ ಎಂದು ಹೇಳಿದರು. ಅವಳು ಅದರಂತೆ ಷಟ್ತಿಲ ಏಕಾದಶಿ ವ್ರತವನ್ನು ಮಾಡಿ ಎಳ್ಳನ್ನು ದಾನ ಮಾಡಿದಾಗ ಅವಳ ಅರಮನೆಯು ಧಾನ್ಯಗಳಿಂದ ಮತ್ತು ಸುಖ ಸಮೃದ್ಧಿಯಿಂದ ತುಂಬಿತು. ಇದರ ಸಾರಾಂಶ ಇಷ್ಟೇ: ನಾವು ಎಷ್ಟೇ ಪೂಜೆ ಮಾಡಿದರೂ ದಾನ ಮಾಡದಿದ್ದರೆ ಆ ಪೂಜೆ ಅಪೂರ್ಣ. ಸಂಸ್ಕೃತದಲ್ಲಿ ಷಟ್ ಎಂದರೆ 6 ಮತ್ತು ತಿಲ ಎಂದರೆ ಎಳ್ಳು. ಈ ದಿನ ಎಳ್ಳನ್ನು 6 ವಿಧಗಳಲ್ಲಿ ಬಳಸುವುದರಿಂದ ಇದಕ್ಕೆ ಷಟ್ತಿಲ ಏಕಾದಶಿ ಎಂದು ಹೆಸರು ಬಂದಿದೆ. ಈ ಏಕಾದಶಿಯಂದು ಮೋಕ್ಷ ಪಡೆಯಲು ಎಳ್ಳನ್ನು 6 ರೂಪಗಳಲ್ಲಿ ಬಳಸಬೇಕು. ಸ್ನಾನದ ನೀರಿಗೆ ಎಳ್ಳು ಹಾಕಿಕೊಂಡು ಸ್ನಾನ ಮಾಡಬೇಕು. ಎಳ್ಳಿನ ಪೇಸ್ಟನ್ನು ಮೈಗೆ ಹಚ್ಚಿಕೊಳ್ಳಬೇಕು. ಪಿತೃಗಳಿಗೆ ಎಳ್ಳು ಮಿಶ್ರಿತ ನೀರನ್ನು ಅರ್ಪಿಸಬೇಕು. ಪೂಜೆಯ ಸಮಯದಲ್ಲಿ ಅಗ್ನಿಗೆ ಎಳ್ಳನ್ನು ಅರ್ಪಿಸಬೇಕು. ಬಡವರಿಗೆ ಅಥವಾ ಅರ್ಚಕರಿಗೆ ಎಳ್ಳನ್ನು ದಾನ ಮಾಡಬೇಕು. ಹಾಗೆ ಎಳ್ಳಿನಿಂದ ಮಾಡಿದ ಪದಾರ್ಥವನ್ನು ಸೇವಿಸಬೇಕು. ಮೊದಲನೇದಾಗಿ ಜನವರಿ 14ರಂದು ಮುಂಜಾನೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಸ್ನಾನ ಮಾಡುವ ನೀರಿಗೆ ಸ್ವಲ್ಪ ಕಪ್ಪು ಎಳ್ಳನ್ನು ಹಾಕಿಕೊಂಡು ಸ್ನಾನ ಮಾಡಿ. ಇದನ್ನು ತಿಲಾ ಸ್ನಾನ ಎನ್ನಲಾಗುತ್ತದೆ. ಷಟ್ತಿಲ ಏಕಾದಶಿ ಎಂದು ಎಳ್ಳಿನಿಂದ ಸ್ನಾನ ಮಾಡುವುದರಿಂದ ಶರೀರ ಮತ್ತು ಮನಸ್ಸು ಶುದ್ಧಿಯಾಗುತ್ತದೆ ಹಾಗೂ ಶನಿ ದೋಷಗಳು ನಿವಾರಣೆಯಾಗುತ್ತದೆ. ಎರಡನೇದಾಗಿ ದಾನ. ಸಂಕ್ರಾಂತಿ ಎಂದರೆ ದಾನದ ಪರ್ವಕಾಲ. ಅಂದು ಕಪ್ಪು ಮತ್ತು ಬಿಳಿ ಎಳ್ಳನ್ನು ದಾನ ಮಾಡುವುದು ಬಹಳ ಶ್ರೇಷ್ಠ. ಇದರ ಜೊತೆಗೆ ಅಕ್ಕಿ, ಬೆಲ್ಲ ಮತ್ತು ಬೇಳೆಯನ್ನು ದಾನ ಮಾಡಿ. ಏಕಾದಶಿ ಇರುವುದರಿಂದ ನೀವು ಅಕ್ಕಿಯನ್ನು ಸೇವಿಸಬಾರದು. ಆದರೆ ಬಡವರಿಗೆ ಅಥವಾ ಬ್ರಾಹ್ಮಣರಿಗೆ ಅಕ್ಕಿಯನ್ನು ದಾನ ಮಾಡುವುದರಿಂದ ಅಕ್ಷಯ ಪುಣ್ಯ ಪ್ರಾಪ್ತಿಯಾಗುತ್ತದೆ. ಮೂರನೇದಾಗಿ ಮಂತ್ರ ಜಪ. ಈ ದಿನ ವಿಷ್ಣು ಮತ್ತು ಸೂರ್ಯ ಇಬ್ಬರಿಗೂ ಮೀಸಲು. ಸ್ನಾನದ ನಂತರ ಮತ್ತು ಪೂಜೆಯ ಸಮಯದಲ್ಲಿ ಓಂ ನಮೋ ಭಗವತೆ ವಾಸುದೇವಾಯ ಎನ್ನುವ ಮಂತ್ರವನ್ನು ಕನಿಷ್ಠ 108 ಬಾರಿ ಜಪಿಸಿ. ಇದು ನಿಮ್ಮ ಸುತ್ತಲಿನ ನಕಾರಾತ್ಮಕ ಶಕ್ತಿಯನ್ನು ದೂರ ಮಾಡುತ್ತದೆ. ಈ ಕೂಡಲೇ ಕಮೆಂಟ್ನಲ್ಲಿ ಓಂ ನಮೋ ಭಗವತೆ ವಾಸುದೇವಾಯ ಎಂದು ಕಮೆಂಟ್ ಮಾಡಿ. ನಾಲ್ಕನೇದಾಗಿ ಪಿತೃಗಳಿಗೆ ಎಳ್ಳು ತರ್ಪಣ ನೀಡುವುದು. ಮಕರ ಸಂಕ್ರಾಂತಿಯಂದು ಉತ್ತರಾಯಣ ಪುಣ್ಯಕಾಲ ಆರಂಭವಾಗುವುದರಿಂದ ನಿಮ್ಮ ಹಿರಿಯರನ್ನು ಸ್ಮರಿಸಿ ನೀರು ಮತ್ತು ಕಪ್ಪು ಎಳ್ಳನ್ನು ಬಿಡುವುದರಿಂದ ಪಿತೃದೋಷಗಳು ಕಳೆದು ಕುಟುಂಬಕ್ಕೆ ಅವರ ಆಶೀರ್ವಾದ ಸಿಗುತ್ತದೆ. ಇನ್ನು 5ನೇದಾಗಿ ಸೂರ್ಯ ದೇವರಿಗೆ ಆರ್ಘ್ಯ ನೀಡುವುದು. ಒಂದು ತಾಮ್ರದ ಲೋಟದಲ್ಲಿ ನೀರು ತುಂಬಿಸಿ ಅದಕ್ಕೆ ಸ್ವಲ್ಪ ಎಳ್ಳು ಹಾಕಿ ಸೂರ್ಯನಿಗೆ ಅರ್ಪಿಸಿ. ನಂತರ ಮನೆಯಲ್ಲಿ ದೇವರಿಗೆ ಎಳ್ಳಿನಿಂದ ಮಾಡಿದ ಸಿಹಿ ಅಂದರೆ ಎಳ್ಳು ಮತ್ತು ಬೆಲ್ಲ ಸೇರಿಸಿ ಎಳ್ಳಿನ ಉಂಡೆಯನ್ನು ನೈವೇದ್ಯ ಮಾಡಿ ಇಡಿ. ಆದರೆ ನೆನಪಿಡಿ, ಏಕಾದಶಿ ಇರುವುದರಿಂದ ಅನ್ನದ ಆಹಾರವನ್ನು ಸೇವಿಸಬೇಡಿ.
ನೋಡಿದ್ರಲ್ಲ ವೀಕ್ಷಕರೇ, ಈ ಅಪರೂಪದ ದಿನದಂದು ಈ 5 ಕಾರ್ಯಗಳನ್ನು ಮಾಡಿ ಭಗವಂತನ ಕೃಪೆಗೆ ಪಾತ್ರರಾಗಿ. ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಇಂತಹ ಮತ್ತಷ್ಟು ಆಧ್ಯಾತ್ಮಿಕ ಮಾಹಿತಿಗಾಗಿ ನಮ್ಮ ದೇಗುಲದಾರಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಲು ಮರೆಯಬೇಡಿ. ಎಲ್ಲರಿಗೂ ಮಕರ ಸಂಕ್ರಾಂತಿ ಹಾಗೂ ಶಕ್ತಿಲ ಏಕಾದಶಿಯ ಶುಭಾಶಯಗಳು. ಧನ್ಯವಾದಗಳು. ಶುಭವಾಗಲಿ.